ಪಿಂಜಾರ್ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸರ್ಕಾರ ನೀಡಬೇಕು. BA ಜಾಗೀರ್ದಾರ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಪಿಂಜಾರ ಸಮಾಜವು ಶೈಕ್ಷಣಿಕ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅತ್ಯಂತ ಹಿಂದುಳಿದ ಪಿಂಜಾರ ಸಮಾಜವು ಸಂಘಟನೆ ಬಲಿಷ್ಠವಾಗಬೇಕು. ಸರ್ಕಾರಗಳು ಪಿಂಜಾರ ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಅಂಜುಮನ್ ಸಂಸ್ಥೆ ಉಪಾಧ್ಯಕ್ಷ BA ಜಾಗೀರ್ದಾರ್ ಅವರು ಹೇಳಿದರು. ಧಾರವಾಡ ನಗರದ ಸುಪ್ರಸಿದ್ಧ ಅಂಜುಮನ್ ಸಂಸ್ಥೆ ಸಭಾಂಗಣದಲ್ಲಿ ಆಯೋಜಿಸಿದ್ದ 2026ರ ಪಿಂಜಾರ್ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಸಸಿಗೆ ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಂಘಟಿತರಾಗೋಣ, ಸಂಘಟನೆ ಮಾಡೋಣ. ಇದರಲ್ಲಿ ಮುಖ್ಯವಾಗಿ ನನಗೆ ಅನಿಸಿದ ಮಟ್ಟಿಗೆ ಶಿವಮೊಗ್ಗದ್ದು ಇಬ್ರಾಹಿಂ ಸಾಹೇಬರೇನಿದ್ರು ಅವರು ಬಹಳ ತಮ್ಮ ವರ್ಚಸ್ಸನ್ನು ತಗೊಂಡು ತಮ್ಮ ಎಲ್ಲಂದಿನ ನದಾಫ್ ಸಂಘ ನದಾಫ್ ಜನಕ್ಕೆ ಎಲ್ಲ ಒಗ್ಗೂಡಿಸಿ ಒಂದು ಸಂಘ ರಚಿಸಿದರು. ಅದರ ಪ್ರಕಾರ ರಿಸರ್ವೇಷನ್ ತಗೊಳ್ಳಿಕ್ಕೆ ಇದಕ್ಕೆ ಹಾಗೂ ವಿದ್ಯಾಭ್ಯಾಸ ಸಲುವಾಗಿ ಭಾಳ ಪ್ರಯತ್ನ ಪಟ್ಟರು. ಮತ್ತೊಂದು ಮಾತು ಅಂದರು, ನಾವು ಅವಾಗ ಇನ್ನೂ ಕಿರಿ ವಯಸ್ಸು ನಮ್ಮ ಅವಾಗ FS ಮೊಹಸಿನವರು ನಮ್ಮ ದೇಶದ ಗೃಹ ಮಂತ್ರಿಯಾಗಿ ಒಂದು ಒಳ್ಳೆಯ ಹುದ್ದೆ ಮಾಡ್ಕೊಂಡು ದೇಶದ ಹುದ್ದೆ ಒಂದು ಮುಸಲ್ಮಾನ್ ನದಾಫ್ ಅಂತ ಇರ್ತಿರ್ಲಿಲ್ಲ. ತಾವು ಅಂಥದ್ದೇ ನಾನು ಹೇಳ್ತೇನೆ ಸ್ವಚ್ಛ ಮನಸ್ಸಿಂದ ನದಾಫ್ ಅಂದ್ರೆ ತಾವು ಮುಸಲ್ಮಾನರು ನಾವು ಮುಸಲ್ಮಾನರು, ಅದಕ್ಕೆ ಭೇದ ಭಾವ ಇಲ್ಲ. ನಾನು ಹೇಳಿ ಬಯಸ್ತೇನೆ, ಏನಿದೆ ವೃತ್ತಿಯಿಂದ ನದಾಫ್ ವೃತ್ತಿ ಎಂದು ಗಾದೆ. ಆ ಮಣಿಯಾರ್ ಅಂದ್ರೆ ಬಳಿಯಿಂದ ಅವ್ರ ಮಣಿಯಾರು ವೃತ್ತಿಯಿಂದ ಇರಬೇಕು. ಕೆಲವು ವೃತ್ತಿಯಿಂದ ಇದಕ್ಕೆ ಒಂದು ಹೆಸರು ಬಿಡ್ತಾ ಬಂದಿದೆ. ಬಟ್ ನೀವು ಎಲ್ಲರೂ ಮುಸಲ್ಮಾನರು, ಕಲ್ಮಾ ಹೇಳೋರು, ಒಂದು ದೇವರು, ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದ್ ರಸೂಲುಲ್ಲಾ ಅನ್ನುವಂಥ ವ್ಯಕ್ತಿ ನಮ್ಮ ಅಣ್ತಮ್ಮರು, ತಾವು ನಾವು ಎಲ್ಲ ಒಂದೇ. ಒಂದು ಎರಡನೇದು, ಕೆಲವು ಏನಿದೆ ವೃತ್ತಿಯಿಂದ ಹಳ್ಳಿಯಲ್ಲಿ ಇದ್ದದ ಕಾರಣ ಕನ್ನಡ ಭಾಷೆ ಯಾವುದು ಇದೆಲ್ಲ, ಎಲ್ಲ ಭಾಷೆಗಳು ಅಲ್ಲಾಹನ ಭಾಷೆಗಳು, ಎಲ್ಲ ಭಾಷೆಗಳು ಅಲ್ಲಾಹನ ಭಾಷೆಗಳು. ಅವನು ಕೊಟ್ಟಿದ್ದು ಸಂಸ್ಕೃತ ಅಲ್ಲಾಹನ ಭಾಷೆ, ಕನ್ನಡ ಅಲ್ಲಾಹ ಭಾಷೆ, ಇಂಗ್ಲೀಷು, ಫ್ರಾನ್ಸ್, ಉರ್ದು, ಜರ್ಮನಿ ಎಲ್ಲ ಅಲ್ಲಾಹನ ಕಡೆ. ಇಟ್ ಈಸ್ ವೇ ಆಫ್ ಕನ್ವೀನಿಯನ್ಸ್ ಈಚ್ ಅದರ್. ಒಂದು ಅದಕ್ಕೆ ಅಲ್ಲಾಹನಿಗೆ ಅತಿ ಪ್ರಿಯಕರ ಭಾಷೆ ಅರಬಿ ಏನಿದೆ ಪ್ರಿಯಕರ ಭಾಷೆ. ಅದಕ್ಕೆ ಏನಂತ ಅಲ್ಲ, ನಮಗಿದೆ ಈಗ ನಮ್ಮ ದೇಶದಾಗ ಕನ್ನಡ ಇದೆ, ಹಿಂದಿ ಇದೆ, ಅವುಗಳ ಮರಾಠಿ ಇದೆ, ಅದೆಲ್ಲ ಭಾಷೆ ಅವೆಲ್ಲ ಅವ್ನು ಕೊಟ್ಟಿದ್ದ ಭಾಷೆ ಇಲ್ಲಿದ್ರೆ ಯಾವುದೂ ಇಲ್ಲ. ಪ್ರಿಯಕರ ಭಾಷೆ ಅರಬಿ. ಆದ ಕಾರಣ ದೇವರು ಕುರಾನನ್ನು ಅರಬಿಯಲ್ಲಿ ಪ್ರಕಟಿಸಿದ್ರು. ಅದು ಒಂದು. ಆದರೆ ಈಗೇನಿದೆ, ನಾವು ಮಸೂತಿಯಲ್ಲಿ ನೀವು ಬರ್ತೀರಿ, ಎಲ್ಲ ಒಳ್ಳೆಯ ಒಂದು ಉತ್ಸವಕ್ಕೆ ಒಂದು ಒಳ್ಳೆಯ ಇದಕ್ಕೆ ತಾವು ಬೆಳೆದೀರಿ. ಒಳ್ಳೆ ಎಜುಕೇಷನಲ್ಲಿ ನದಾಫ್ ಸಮಾಜ ನನಗೆ ಹೆಮ್ಮೆ ಅನ್ನಿಸ್ತದೆ. ನಾನು ನದಾಫ್ ಅನ್ನೋದಿಲ್ಲ, ನಮ್ಮ ಮುಸಲ್ಮಾನರು ಯಾವ ಪೇಪರ್ ಓದ್ತೀನಿ, ಯಾರು ಡಾಕ್ಟರ್ ಬಂದ ನದಾಫ್ ಇರಲಿ ಅಂದರೆ, ಬಟ್ ಒಳ್ಳೆ ಎಜುಕೇಷನ್ ನೀವು ಪಡ್ಕೋತಾ ಇದ್ದೀರಿ. ಅದಲ್ಲದೆ ನಮಾಜ್ನಲ್ಲಿ ಕೂಡ ನಿಮ್ಮ ಧಾರ್ಮಿಕವಾಗಿ ಒಳ್ಳೆ ಬೆಳೀತಾರೆ, ಭಾಳಷ್ಟು ಬೆಳೆಯೋತಾರೆ, ಎಲ್ಲ ಬೆಳೀತದೆ. ನಮ್ಮ ಇಸ್ಲಾಂನಲ್ಲಿ ಏನಿದೆ, ಯಾವನೇ ಇರಲಿ ಹಜ್ಗೆ ಹೋಗ್ತೀರಿ ಅದೇ ಡ್ರೆಸ್, ಒಂದೇ ವೈಟ್ ಡ್ರೆಸ್, ಯಾವ ಮತಭೇದ ಇಲ್ಲ. ಯಾವ ಧಾರ್ಮಿಕವಾಗಿ ಅಲ್ಲಾಹನಲ್ಲಿ ಯಾವ ಸರಿಯಾಗಿ ನಿಂತಾನೆ ಅವನು ಶ್ರೇಷ್ಠ. ನಾವು ನಾವು ಪಠಾನ್ ಇರಲಿ, ಸೈಯದ್ ಇರಲಿ, ಶೇಖ್ ಇರಲಿ, ನದಾಫ್ ಇರಲಿ, ಪಿಂಡಾರ್ ಇರಲಿ, ಪಿಂಜಾರ್ ಅದಿಲ್ಲ. ಅವ ಧಾರ್ಮಿಕವಾಗಿ ಏನಿದ್ದಾನೆ ಅವನ ಕಣ್ಣಲ್ಲಿ ಅವನು ಶ್ರೇಷ್ಠ. ಆ ಪ್ರಕಾರ ತಾವೆಲ್ಲರೂ ನಡೀತಾ ಇದ್ದಾರೆ. ನಮಾಜ್ನಲ್ಲಿನೂ ಭಾಳಷ್ಟು ನಾನು ನೋಡ್ತಾ ಇದ್ದೇನೆ, ನಮ್ಗೆ ಹೆಚ್ಚಾಗಿ ಬರ್ತಾ ಇದ್ದೇನೆ. ನಾನು ಎಲ್ಲ ನಿಮ್ಮ ಸಮಾಜದಲ್ಲಿ ನಮ್ಮ ಮಂದಿಯಲ್ಲಿ ಕುರಾನ್ ಕುರಾನ್ ಆಗಲಿ, ನಮಾಜ್ ಇದರಲ್ಲಿ ಮುಖ್ಯವಾಗಿ ಮೌಲ್ವಿಗಳು ಇರಲಿ, ನಮಾಜ್ ಮಾಡಿಸುವಲ್ಲಿ ಬೆಳೀಲಿ ಅಂತೀನಿ ನಾನು ಹಾರೈಸ್ತೇನೆ. ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ಮಾಜಿ ಅಧ್ಯಕ್ಷ ಹಜರತ್ ಅಲಿ ದೊಡ್ಡಮನಿರವರು ಮಾತನಾಡಿ, ನಮ್ಮ ಸಮಾಜ ಅಭಿವೃದ್ಧಿ ಹೊಂದಬೇಕಾದ್ರೆ ಪ್ರತಿ ತಿಂಗಳು ಸಭೆ ನಡೆಸಿ ಕಾರ್ಯಕ್ರಮದ ಯೋಜನೆಗಳನ್ನ ಸಿದ್ಧಪಡಿಸಿ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕು. ಅಲ್ಲದೆ ನಮ್ಮ ಹಾಜಿ H ಇಬ್ರಾಹಿಂ ಹೆಸರಿನಲ್ಲಿ ಇರುವ ಕಾಲೇಜನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ತರಬೇಕು ಎಂದರು. ಇವತ್ತು ನಾವು ಇಬ್ರಾಹಿಂ ಸಾಹೇಬರು ಪ್ರತಿಯೊಂದು ದಿನಕ್ಕೂ ನೆನೆಸ್ಬೇಕಾಗತ್ತೆ. ಅವರು ಇದನ್ನು ಮಾರ್ಗದರ್ಶನದಲ್ಲಿ ನಮ್ಗೆ ಹಾಕಿಕೊಟ್ಟಂಥ ಭಾರತ ಸಂಘ ನಡೀತಾ ಇದ್ದೇವೆ ನಾವು. ಅವರೇ ಇದನ್ನು ನಮ್ಮ ಸಂಘ ಸ್ಥಾಪನೆ ಮಾಡ್ತಾ ಇದ್ರೆ ನಾವು ಎಲ್ಲಿರ್ತಿದ್ವಿ, ಯಾರು ಒಬ್ಬರಿಗೊಬ್ಬರು ಪರಿಚಯ ಇರ್ತಿಲ್ಲ. ಇದು ಎಲ್ಲ ಹುಟ್ಟಾಕ್ದವರು ಇಬ್ರಾಹಿಂ ಸಾಹೇಬ್ರೆ. ಇವತ್ತಿನ ದಿವಸ ನಾವು ಬಿಡುಗಡೆಯನ್ನು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ವಿ. ಆದರೆ ದೊಡ್ಡ ಮಹತ್ವದ್ದಲ್ಲ. ನೀವು ಪದಾಧಿಕಾರಿಗಳಾದಂಥವರು ರಾಜ್ಯ ಪದಾಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಬೇಕು. ಇಲ್ಲಿ ಕಾಲೇಜ್ ಇತ್ತು, ಕಾಲೇಜ್ ತೊಗೊಂಡು ಹೋದರೆ ಯಾರು ಅದನ್ನ
ಇದು ಭಾಳ ಮಹತ್ವದ ಇದೆ. ನಾವು ಕಾಲೇಜ್ ದುಡ್ಡು ಕೊಡಿಸ್ತಾರೆ, ನಾವೆಲ್ಲ ಮಾಡಿದ್ರೆ ನಾವು ನೀವು ಅಲ್ಲಿ ಹೋಗಿ ಆರಾಮ್ಸೀರಿ ಪದಾಧಿಕಾರಿ ಕುಂತ್ರೆ ಏನು ಮಾಡೋದಿತ್ತು ನಾವು? ಅದು ಕೇಳ್ಬೇಕು ನೀವು ಕಾಲೇಜ್ ಯಾಕೆ ಹೋದ್ರಪ್ಪ, ಎದ್ರ ಸಂಬಂಧ ಇವೆಲ್ಲ ಸಂಘಟನೆಗಳು ನಾವು ನಮ್ಮ ಕೈಯಾಗಿದ್ದು ಅಂದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ನೀವು ಆ ಸಂಘಟನೆಗೆ ನೀವು ಒತ್ತು ಕೊಡೋದಿಲ್ಲ ಅಂದರೆ ಮುಂದೆ ಏನು ಮಾಡೋದು? ನೀವು ದಯಮಾಡಿ ಆ ಕಾಲೇಜ್ ವಾಪಸ್ ತರುವಂಥ ಇದು ಮಾಡ್ತಾರೆ. ನಾವು ಹೆಂಗೆ ನಡೆಸ್ಲಿ 7 ವರ್ಷ ನಡೆಸ್ಕೊಂಡು ಬಂದಿದ್ದೀವಿ. ನಮಗೆ ಹೇಳ್ದೆ ಕೇಳ್ದೇನೆ ದುಡ್ಡು ಹಾಕ್ತಾರೆ. ನಾವು ಸಂಘ ಬಡ ಯಾರು ಹೇಳ್ದೆ ಕೇಳಿದ್ರೆ ಕಾಲೇಜ್ ತೊಗೊಂಡೋಗ್ಬಿಟ್ರೆ. ಅದಕ್ಕೆ ದಯಮಾಡಿ ನೀವು ಇಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ಕೂಡ್ರಿ, ನೀವು ಒತ್ತಾಯ ಮಾಡಬೇಕು ಅವ್ರಿಗೆ, ರಾಜ್ಯದವ್ರಿಗೆ. ಯಾವ ಕಾರಣಕ್ಕಾಗಿ ನೀವು ಕಾಲೇಜ್ ಓದಿರಿ, ಇಲ್ಲಿ ನಾವು ತರಬೇಕು ಅನ್ನೋಂಥ ನಿಮ್ಮಲ್ಲಿ ಭಾವನೆ ಬರಬೇಕು. ಅಂದಾಗ ಮಾತ್ರ ಇದು ಸಂಘ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಈ ಸಂಘ ಬೆಳೆಸ್ಬೇಕಾದ್ರೆ ನೀವು ಇದು ಕೇವಲ ನೀವು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರೆ ಮಾತ್ರ ಸಾಧ್ಯ ಆಗೋದಿಲ್ಲ. ವಿವಿಧ ಸಂಸ್ಥೆಗಳ ಎಲ್ಲೆಂಗ ಸಂಸ್ಥೆಗಳದಾವ, KL ಇದಾಯ್ತು, ಇಲ್ಲಿ ನಮ್ಮ ಹುಬ್ಬಳ್ಳಿ ಅಂಜುಮನ ಆಗಲಿ, ಧಾರವಾಡ ಅಂಜುಮನ, ಬೇರೆ ಸಂಸ್ಥೆಗಳಾಗಲಿ ಹೆಂಗೆ ಈಗ ಅಭಿವೃದ್ಧಿಗೊಂಡಾವ. ಆ ರೀತಿ ಆಗ್ಬೇಕಾದ್ರೆ ನೀವು ಬೇರೆ ಬೇರೆ ನಾವು ಸಂಸ್ಥೆಗಳನ್ನು ತೆಗಿಬೇಕಾಗೈತಿ. ಅಂದಾಗ ಮಾತ್ರ ನಮ್ಮ ಸಂಘ ಬೆಳೀಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಹೇಳಿದ್ರು ಮೋಹಸಿನ್ ಸಾಹೇಬರು ಕೇಂದ್ರದ ಗೃಹ ಉಪಮಂತ್ರಿ ಇದ್ರು. ಅವರು ನದಾಫ್ ಸಾಹೇಬರು ಶಿಗ್ಗಾಂವ್ ತಾಲೂಕಿನ MLA ಇದ್ರು. ಅವ್ರು ಹೋದ ನಂತರ ರಾಜಕೀಯವಾಗಿ ಯಾರೂ ಇಲ್ಲ. ಭಾಳ ನಮ್ಮ ಕಾರ್ಪೊರೇಷನ್ ಲೆವೆಲ್ದಾಗ ಅಷ್ಟೇ ನಮ್ಮ ಇದು ಐತಿ. ನಮ್ಮನ್ನು ಯಾರು ಗುರುತಿಸೋಕ್ಕೂ ತಯಾರಿಲ್ಲ. ನಮ್ಮನ್ನು ಗುರುತಿಸ್ಕೋಬೇಕಾದ್ರೆ ನಾವೆಲ್ಲರೂ ಒಂದಾಗಬೇಕು. ಒಂದಾಗಿ ದುಡ್ದಾಗಿ ಮಾತ್ರ ನಮಗೆ ಸಾಧ್ಯ. ಈಗ ರಾಜ್ಯ ಸಂಘದ ಅಧ್ಯಕ್ಷರ ಮೇಲೆ ಒತ್ತಾಯ ಹಾಕಿರ್ತಾರೆ, ನೀವು ತಿಳಿಸಬೇಕು. ಇದು ಕಾಲೇಜು ಹುಬ್ಬಳ್ಳಿಯಲ್ಲಿ ಓದ್ರಿ, ಓದು ಅಲ್ಲಿ ನಡ್ಸಕತ್ತಾರನ್ನ ಅದು ಇಲ್ಲ, ಅಲ್ಲಿ ಬಂದ್ ಮಾಡಿದ್ರು. ನಿಮ್ಮ ಸಂಘ ನಿಮ್ಮ ಸಂಸ್ಥೆಯಿಂದ ಕಾಲೇಜು ಸ್ಕೂಲ್ಗಳು ಅದಾವಲ್ಲ, ಅವು ಬೇಸ್ ಚೆಂದಾಗಿ ನಡೀತಾವೆ. ಈ ನಮ್ಮ ರಾಜ್ಯ ಪಿಂದ ಸಂಘದ ವತಿಯಿಂದ ಇದು ಕಾಲೇಜ್ ಯಾಕೆ ಮುಚ್ಚಿದ್ರಪ್ಪ ಹಾಗಾದ್ರೆ ಅದನ್ನು ಯಾರು ಕೇಳೋದಿಲ್ಲ. ನನಗನ್ಸ್ತೈತಿ ಹೌದಪ್ಪ ಚೌಡಾಗ ಹೌದಪ್ಪ, ಅಲ್ಲಪ್ಪ ಚೌಡಾಗ ಅಲ್ಲಪ್ಪ ಬರುವಂಗೆ ಕಾಣ್ತೀವಿ ಎಲ್ಲ ಪದಾಧಿಕಾರಿ ನನ್ನ ತಿಳುವಳಿಕೆ. ಅದಕ್ಕೆ ದಯಮಾಡಿ ಈ ಉದ್ಯೋಗ ಆಗಬಾರ್ದು. ನೀವು ಕೈ ಮುಂದೆ ಕೇಳಬೇಕು. ನಾವು ಇವತ್ತು ನನಗೆ ಯಾಕೆ ಕೆಲವು ಮಂದಿ ಬೈತಾರೆ, ನಮಗಿಲ್ಲ. ನಾವೇನಿದ್ರು ನೀವೇ ಮುಗಿದಾಗ ಹೇಳ್ತೇವೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ನಾನು ಕೈ ಮುಗಿ ಕೇಳ್ಕೊಳ್ಳೋದ್ರೆ ಸಂಘಟನೆಗೆ ಒತ್ತು ಕೊಡ್ರಿ, ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡ್ರಿ. ಅಂದಾಗ ಮಾತ್ರ ನಿಮ್ಮಲ್ಲಿ ಯಾವುದಾದ್ರು ಒಂದು ಸಂಘಟನೆ ಇದ್ರೆ ಮಾತ್ರ ನಿಮ್ಮನ್ನು ಮಾತಾಡ್ತಾರೆ. ಇಲ್ಲಿಗೆ ನಮ್ಮನ್ನು ಯಾರೂ ಮಾತಾಡ್ಸೋಲ್ಲ. FM ನದಾಫ್ ರವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕೆಲವು ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ PB ನದಾಫ್, ಬೆಂಡಿಗಿರಿ, AH ನದಾಫ್, ದಾವಲ್ ಸಾಬ್ ನದಾಫ್, ಗೋಸು ಸಾಬ್ ನದಾಫ್, ಅಬ್ದುಲ್ ನದಾಫ್, MM ಹಾವೇರ್ಪೇಟ್ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಿಭಾಗದ ಪ್ರಧಾನ ಕಾರ್ಯದರ್ಶಿ ನೂರ್ ಅಹಮದ್ ಕಾರ್ಯಕ್ರಮವನ್ನ ನಿರೂಪಿಸಿದರು. ದಾವಲ್ ಸಾಬ್ ನದಾಫ್ ವಂದಾರ್ಪಣೆ ಮಾಡಿದರು. ಖುರಾನ್ ಪ್ರಾರ್ಥನೆ ಸಲ್ಲಿಸಿದರು. ನೂರಾರು ನದಾಫ್ ಪಿಂಜಾರ್ ಸಮಾಜದವರು ಭಾಗವಹಿಸಿದ್ದರು. ಅದೇ ರೀತಿಯಾಗಿ ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಯಾಕೆ ಹಮ್ಮಿಕೋತಾರ? ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನ ಯಾಕಂದ್ರೆ ಎಲ್ಲಾ ಸಮಾಜದವರು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಇಟ್ಕೋತಾರ. ಯಾಕಾಗಿ ಒಂದು ದಿನಕ್ಕೆ ನಾವು ಏನು ಕೆಲಸ ಮಾಡಬೇಕು, ಏನನ್ನ ಕಾರ್ಯಚಟುವಟಿಕೆಗಳನ್ನು ಮಾಡ್ಕೋಬೇಕು, ಈ ದಿನ ನಾವು ಏನ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಗುರಿಯನ್ನು ಇಟ್ಕೊಳಕ ಈಗ ಎಲ್ಲರೂ ನಮ್ಮ ವೇದಿಕೆಯಲ್ಲಿ ಹಿರಿಯರು ಹೇಳಿದ್ರು, ಮಾರ್ಗದರ್ಶನ ಕೊಟ್ಟರು. ಆ ಮಾರ್ಗದರ್ಶನವನ್ನ ನಾವು ಹಿನ್ನೆಲೆಯೊಳಗೆ ತಗೊಂಡಾಗ ಈ ಕ್ಯಾಲೆಂಡರ್ದ ಮಹತ್ವ ಬರ್ತದ. ಯಾಕಂದ್ರೆ ನಾವೆಲ್ಲರೂ ಸಂಘಟನೆ ಆಗ್ಬೇಕಂದ್ರೆ ನಾವು ಒಂದು ಸಮಯವನ್ನು ಕಾಯ್ಕೋಬೇಕು. ಸಮಯ ಕಾಯ್ಕೋಬೇಕಂದ್ರೆ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಬೇಕು. ನಾವು ಇಂಥದೊಂದು ಮಾಡಬೇಕು, ಇಂಥ ದಿವಸಕ್ಕೆ ಇದನ್ನ ಮಾಡಬೇಕು, ಇಂಥ ದಿವಸಕ್ಕೆ ಇದನ್ನ ಮಾಡಿದ್ರೆ ನಾವು ಅನುಕೂಲ ಆಗ್ತದ. ಅದಕ್ಕೊಂದು ನಾವು ಅದಕ್ಕೆ ಕ್ಯಾಲೆಂಡರ್ ಈ ದಿವಸಕ್ಕಾಗಿ ಈ ದಿನಕ್ಕೆ ನಾವು ಇಂಥ ಒಂದು ಕೆಲಸ ಮಾಡಬೇಕು ಅಂತೇಳಿ ಹಮ್ಮಿಕೊಂಡಾಗ ನಾವು ಕಾರ್ಯರೂಪಕ್ಕೆ ಬರ್ತಾವ. ಆ ಕಾರಣಕ್ಕಾಗಿ ಈ ಕ್ಯಾಲೆಂಡರ್ದ ಮಹತ್ವವನ್ನ ಎಲ್ಲಾ ಸಮಾಜದವರು ಈ ಕಾರ್ಯಕ್ರಮವನ್ನ ಅಂದ್ರೆ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು